ಈ ಜಾತ್ರೆ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು ಸುಮಾರು ಒಂದು 50 ಲಕ್ಷದಿಂದ ಸೇರ್ತಕ್ಕಂಥ ಜನಾಭಾ ಇರ್ತಕ್ಕಂಥ ಒಂದು ಜಾತ್ರೆ ಇದ್ರೆ, ಕರ್ನಾಟಕ ರಾಜ್ಯದ 3ನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ, ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಿರ್ತಕ್ಕ ಮನುಷ್ಯ ಯಾರು ಇಲ್ಲ. ಲಾಸ್ಟ್ ಟೈಮ್ ತಪ್ಪುಗಳು ಏನಾದ್ರು ಮಾಡಿದ್ರೆ ಅದನ್ನು ಸರಿತಿದ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಏನೇನೋ ನಾವು ಲಾಸ್ಟ್ ಟೈಮ್ ಮಾಡಿಲ್ವೋ ಅದನ್ನ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಭಾಷೆ ಕೊಡುತ್ತಾ, ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶ ಒಂದೇ, ಜಾತಿ ಭೇದ ಬಿಟ್ಟು, ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನು ಮನವಿ ಮಾಡಿದ್ವಿ. ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆನ ಯಶಸ್ವಿಗೊಳಿಸೋ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮ್ಗೆ, ಈ ಒಂದು ಜಾತ್ರೆ ಆಗಿದ ಕೂಡಲೇ ರಥವನ್ನ ಅದನ್ನ ರಿಮೂವ್ ಮಾಡಿ ಬೇರೆ ರಥನ ಮಾಡ್ಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳತ್ವವನ್ನ ನಾನು ವಹಿಸ್ಕೊಡ್ತೀನಿ. ಹಾಗೂ ನಾಳೆನೆ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತಿನ್ 5-6 ಡೇಸ್ ಅಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕುಡ್ಲಿಕ್ಕೆ ವ್ಯವಸ್ಥೆಯನ್ನ ನಾನೇ 13 ದಿನ ಇವತ್ತು ಕೊಡ್ತೀನಿ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು ಆಗಾಗಲೇ PW ಡಿಪಾರ್ಟ್ಮೆಂಟ್ ಇಂದ, ಲೋಕೋಬಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ರೋಡ್ ಮುಚ್ಚಲಿಕ್ಕೆ, ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ. ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ. ಕುಡಿದಿರ್ಲಿಕ್ಕೆಲ್ಲ ವ್ಯವಸ್ಥೆ ಯಾವ ಡಿಪಾರ್ಟ್ಮೆಂಟ್ ಏನೇನು ನಾವು ವರ್ಕ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ನಾಳೆಯಿಂದ ನಾವು ಫಾಲೋ ಅಪ್ ಮಾಡಿ ಇದನ್ನ ವರ್ಕ್ ಮುಡ್ಸ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊಂತೀವಿ. ಒಂದು ಎರಡನೇ ವಿಚಾರಕ್ಕೆ ಬಂದ, ನೀವೇನ್ ಹೇಳ್ತಿದ್ರಿ ಅವನಿ ಬೆಟ್ಟದ ಒಂದು ಇದರಿಂದ ಈಗಾಗಲೇ ನನ್ನ ಸೆಷನ್ನಲ್ಲಿ 2 ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು 16 ಕೋಟಿ ಕೇಳಿದ್ದೆ, ಅವ್ರು 8 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ದ ಕೂಡಲೇ 8 ಕೋಟಿ ಬಂದಿದ್ದ ತಕ್ಷಣ ಈ ರಾಮಲಿಂಗೇಶ್ವರ ಬೆಟ್ಟವನ್ನ ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮ್ಗೆ ಅನುಮೋದನೆ ಕೊಟ್ಟಿದೆ. ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ, ಅನುಮೋದನೆ ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಬರ್ಬೇಕಾಗುತ್ತೆ. ಅದರಿಂದ ಈ ವರ್ಷ ಆಗಲ್ಲ, ಅಂದ್ರೆ ಈ ಸರಿ ಆಗಲ್ಲ. ಸೊ ಮುಂದಿನ ವರ್ಷ ಒಳಗಡೆ ಈ ಒಂದು 8 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲವನ್ನು ಆಲ್ರೆಡಿ ಸರ್ಕಾರ ಒಪ್ಕೊಂಡಿದೆ. ಅದು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕನ ನಿಮ್ ಮುಂದೆ ಹೇಳ್ತೀನಿ, ಹೌದಲ್ಲ. ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜ್ ಅಲ್ಲಿ ಈ ಒಂದು 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅವನಿ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಟ್ಟಿದೀವಿ. ಈಗಾಗಲೇ ಅದು ಅನುಮೋದನೆ ಬರ್ತದೆ, ಮಾರ್ಚ್ ಒಳಗಡೆ ಅಮೌಂಟ್ ಬರ್ತದೆ. ಅದನ್ನ ಯಾವ ರೀತಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಡ್ತೀವಿ. ಒಂದು ಈ ಕೂಡಲೇ ಮುಜರಾ ಇಲಾಖೆಯವರಿಗೆ ನಾನು ಇದು ಮಾಡ್ತಾ ಇದ್ದೇನೆ, ನಾಳೆ ಅಥವಾ ನಾಳಿದ್ದ ಒಳಗಡೆ ಭಕ್ತಾದಿಗಳಿಗೆ AC ಹಾಕತಕ್ಕ ಜವಾಬ್ದಾರಿನ AC ಫಿಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಒಳಗಡೆ AC ಹಾಕ್ಲಿಕ್ಕೆ ಅನುಮೋದನೆ ನಾನು ಮಾಡ್ಕೊಡ್ತೀನಿ, ಈಗಲೇ ಮಾಡ್ಕೊಡ್ತೀನಿ. ಏನು ಕುರುಡುಮಲದ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ AC ಹಾಕಿ ಅಲ್ಲಿ ಹೋಗಿರ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ಕೊಡ್ಬೇಕು. ಎರಡನೇ ವಿಚಾರ, ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳ್ಬಿಡ್ತೀನಿ. ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನು ಕರ್ಕೊಂಬಂದು ಒಳಗಡೆ ದೇವಸ್ಥಾನಕ್ಕೆ ರಥ ಹಾಕಿ ಪೂಜೆ ಮಾಡ್ಬೇಕಂತ ಹೊರಟೆ, ಅಲ್ಲಿ ಉಸಿರಾಡಕ್ ಆಗ್ಲಿಲ್ಲ. ಆ ಒಂದು ಹುಡುಗರ ಒಂದು ಇದರಲ್ಲಿ ಆಗ್ಲಿಲ್ಲ, ನನಗೆ ಆಗ್ಲಿಲ್ಲ. ಒಳಗಡೆ ಸೇರಿಸ್ಬಿಟ್ರು, ರಥ ಒಳಗಡೆ ಸೇರಿಸ್ಬಿಟ್ರು, ರಥ ಕಲ್ತಿದೆ, ಭಯ ಆಗ್ಬಿಡುತ್ತೆ ನನಗೆ. ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ಅನ್ನ ನಮ್ಗೆ ಮಾಡಿಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ. ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನ ಆರೈಗಳು ಇದನ್ನು ವಿಶೇಷವಾಗಿ ಅದು ಮಾಡ್ಬೇಕಾಗ್ತದೆ. ಸೊ ನಾನು ತಹಸೀಲ್ದಾರ್ ಬಂದು ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ನಮ್ಮನ್ನ ಸುಗಮವಾಗಿ ಕಳಿಸ್ಬಿಡಿ ಆಚೆಗೆ. ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ನನ್ ತೊಂದರೆ ಆಯ್ತು, ಹೇಳಕ್ ಹೋಗ್ಲಿಲ್ಲ, ಅದನ್ನ ಅರ್ಥ ಆಯ್ತು ನಿಮಗೆ, ತುಂಬಾ ಕಾಲು ತುಳ್ದಾಕ್ಬಿಟ್ರು. ಸೊ ಅದರಿಂದ ಸಮಸ್ಯೆ ಆಗ್ತದೆ. ಅದನ್ನ ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮನ ನೀವು ಮುಂದುವರಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆಗೆ ಏನು ಅವ್ರಿಗೆ ಸಮಸ್ಯೆ ಆಗ್ತಿದೆ, ಒಂದು ಶೌಚಾಲಯಗಳನ್ನ ಇಡ್ಲಿಕ್ಕೆ ಅದನ್ನ ಇವರು ಒಪ್ಕೊಂಡಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಪೊಲೀಸ್ ಇಲಾಖೆಯಿಂದ ಯಾವುದೂ ಒಂದು ಅತಿಕ್ರಮ ಏನು ಪ್ರಾಬ್ಲಮ್ ಆಗದೆ, ಒಂದು ಚೈಲ್ಡ್ ಏನು ಪ್ರಾಬ್ಲಮ್ ಆಗದೆ, ಹೆಣ್ಮಕ್ಳು ತೊಂದರೆ ಕೊಡ್ತೀವಿ, ಪೀಪಲ್ ಎಲ್ಲ ಕಿತ್ತು ಬಿಸಾಕಿದ್ವಿ, ಅದಾಗಿದ್ವಿ. ಲಾಸ್ಟ್ ಟೈಮ್ ನೀವು ಒಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳ್ಬೇಕಾಗುತ್ತೆ. ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು, ಯಾರಿಗೂ ಹಾರ ಹಾಕಂಗಿಲ್ಲ, ಬ್ಯಾನರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ, ಹೌದಾ? ನೀವೇಗ ಹಾರ? ನಾನು ಒಬ್ಬ ಶಾಸಕನಾಗೆ ಮೆರವಣಿಗೆ ಮಾಡ್ಕೊಂಡ್ ಬಂದಿಲ್ಲ. ಸಭೆ ತೀರ್ಮಾನ ಆದ್ಮೇಲೆ ಎಲ್ರಿಗೂ ಸಭೆ ತಾನೆ, ಶಾಸಕನಿಗೊಂದು ತೀರ್ಮಾನ, ನಿಮ್ಗೊಂದು ತೀರ್ಮಾನ ಆಗುತ್ತಾ? ನಂದು ಯಾವನ ಕಟೌಟ್ ಹಾಕಿದ್ರೆ ನಂಗೆ ಹಾರ ಹಾಕಿದ್ರ ವಿತೌಟ್ ಮೈ ಪರ್ಮಿಷನ್ ಇಲ್ಲದೆ, ಜಾತ್ರಾ ಪರ್ಮಿಷನ್ ಇಲ್ಲದೆ ನೀವು ಹಾರ ಯಾರು ಹಾಕಿದ್ರು? ನೀವು ಮಾಡಿ ತಪ್ಪಲ್ವಾ? ಎಲ್ರಿಗೂ ತೀರ್ಮಾನ ಅಂದ್ರೆ ಎಲ್ರಿಗೂ ತೀರ್ಮಾನನೇ ಹಾಕಿದ್ರಲ್ಲ, ಅಷ್ಟು ಹಾಕಿದ್ರು ಅಲ್ಲ. ಸತೀಶ್ ಇದು ಮಾಡಿ ಹಾಕಿದ್ರಲ್ಲ, ಅಲ್ಲ ಸಭೆ ತೀರ್ಮಾನ ತಾನೆ, ಅದು ಸಭೆ ತೀರ್ಮಾನ ಎಲ್ರಿಗೂ ತೀರ್ಮಾನ ತಾನೆ. ಬ್ಯಾಂಡ್ ಶೆಡ್ ಬಿಡಿಲ್ಲ ಅಂತ ಹೇಳಿದೆ, ಖಂಡಿತ ಬಿಡ್ತೀವಿ. ನೀವು ಮೊದಲೇ ಇಂಥವ್ರಿಗಂತ ಕೂಡ ಅದನ್ನ ವ್ಯವಸ್ಥೆ ಮಾಡಿ ಬಿಡ್ತೀವಿ. ನಮಗೊಂದು ತೀರ್ಮಾನ, ಚಿಕ್ಕ ಜಾತಿಗೆ ಒಂದು ತೀರ್ಮಾನ, ದೊಡ್ಡ ಜಾತಿಗೆ ಒಂದು ತೀರ್ಮಾನ, ಆ ಪಕ್ಷಿಗೊಂದು ತೀರ್ಮಾನ, ಈ ಪಕ್ಷಿಗೊಂದು ತೀರ್ಮಾನ. ನಾವೆಲ್ಲ ರಾಮಲಿಂಗೇಶ್ವರ ಭಕ್ತರು. ಅಯ್ಯೋ ಸ್ವಾಮಿ ಇರಲ್ಲ, ನಾವೆಲ್ಲ ಭಕ್ತರು ಸುವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನ
ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತಿದ್ದು ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ದಂಧಾಧಿಕಾರಿ ವಹಿಸ್ಕೊಂತೀವಿ. ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊಂತೀವಿ. ನೀವು ಹೇಳ್ದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊತ್ಕೊಳ್ಳಿಲ್ವೋ ನೆಕ್ಸ್ಟ್ ವರ್ಷ ಇದೇ ಜಾಗದ ಸನ್ಮಾನ ಇರ್ತದೆ ಅವ್ರಿಗೆ. ಜಾಗದಲ್ಲಿ ಸನ್ಮಾನ ಇರ್ತದೆ. ವೆಂಕಟೇಶ್ವರ ಬೇಡಪ್ಪ ಸನ್ಮಾನ, ನೆಕ್ಸ್ಟ್ ಇಲ್ಲಿ ಬೇಡ ಸನ್ಮಾನ, ನಿಮಗೆ ಮಾಡ್ಕೊಡ್ತೀವಿ. ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರೆಲ್ಲ ಸೇರಿ ನಡೆಸ್ಕೊಟ್ಟಿದ್ದೀರಿ, ಇದೇ ನನಗೆ ಬಯಸಿದ್ದು. ಈ ಒಂದು ಸ್ವಾಭಾವಿಕ ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡ್ಬೇಕಾಗಿದ್ದು. ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ, ನಮ್ಮ ಊರಿನ ಸೊಬಗು ತೋರಿಸ್ತೀವಿ. ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮೂರಿನ ಸೊಬಗು ತೋರಿಸ್ತೀವಿ. ಅದಲ್ಲ, ಅದನ್ನ ಮಾಡ್ಕೊಡ್ತೀನಿ, ಬಸ್ ಮಾಡ್ಕೊಡ್ತೀನಿ. ಹಬ್ಬ ಆದ್ಮೇಲೆ ರೆಗ್ಯುಲರ್ ಬಸ್ ಮಾಡ್ಲಿಕ್ಕೆ ನಾನು ಈಗಲೇ ಸೂಚನೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಕಾಳಜಿ ಬರ್ಬೇಕು, ಊರನ್ನು ಕಾಳಜಿ ಬರ್ಬೇಕು, ಅದಲ್ವಾ? ಯಾಕಂದ್ರೆ ಅದು ನಂದು ಅಂದಾಗ ಅದು ಬರೋದು ಖಂಡಿತವಾಗ್ಲು. ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನ, ಇನ್ನ ಪೂಜಾರಿಗಳು, ಸ್ವಾಮಿಗಳೇ ನಿಮ್ದೇನ್ ಸಮಸ್ಯೆ ಇಲ್ವಾ? ಯಾವ ನಾನು ಹೋದ್ಮೇಲೆ ಹೇಳ್ರ ಇನ್ನ ರಿಪೇರಿ ಪಿಡಿಒನೆ ಸುಬ್ರಹ್ಮಣಿ ಬಿಟ್ಬಿಟ್ಟಿದ್ದೀನಿ ನಾನು. ರಥ ಎಳಿತಾರಲ್ಲ ಯುವಕರು ಟೀಮು, ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಹಾಕೊಂಡು ಹೊಟ್ಟಿರ್ತೀವಿ. ರಥನ ಸೇರ್ಸೋದಿರಲ್ಲ ಅವ್ರ ತಾನೆ. ಅವ್ರಿಗೊಂದು ಚಪ್ಪಾಳೆ ಕೊಡಿ ಜೋರಾಗಿ ಅವ್ರು ಹುಡುಗರು. ನೀನ್ ಹುಡುಗನಂತ ಅಲ್ಲ, ಅವರು ಲಾಸ್ಟ್ ಟೈಮ್ ತುಂಬಾ ಅದ್ದೂರೇ ಚೆನ್ನಾಗಿ ಮಾಡ್ಕೊಟ್ರು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್. ಅಲ್ಲ, ನನಗೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಓಕೆ, ಅವ್ರಿಗೆ ಏನಾದ್ರು ರಾಮಲಿಂಗೇಶ್ವರ ಟಿ ಶರ್ಟ್ಸ್ ಎಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಡು. ಅವ್ರು ಎಷ್ಟು ಕೇಳ್ತಾರೆ ಎಲ್ಲ ಟಿ ಶರ್ಟ್ ಎಷ್ಟೊಂದು ಟೀಮ್ ಅಂತ ಹೇಳಿ ಅವ್ರಿಗೆ ಶ್ರೀರಾಮ ಇದೊಂದು ದೇವಸ್ಥಾನದ ಒಂದು ರಾಮಲಿಂಗೇಶ್ವರ ಹಾಕ್ಬಿಟ್ಟು ಟಿ ಶರ್ಟ್ ಮಾಡ್ಕೊಟ್ರು. ಟಿ ಶರ್ಟ್ ದೇವಸ್ಥಾನ ಇದು ಮಾಡಿಸ್ಕೊಡಿ ಅವ್ರಿಗೆ. ಇದೇ ರಾಮಲಿಂಗೇಶ್ವರ ಪನ್ನಾರಲ್ಲ ಅದು. ಸಾಕು ನಿಲ್ಸೋದು, ಸಾಕು ನಿಲ್ಸ ಬಿಟ್ರ ಸರ್, ಅಷ್ಟೇ ಅಲ್ವಾ? ಓಕೆ, ಎಲ್ಲರ ಸಮ್ಮುಖದಲ್ಲಿ, ಮಾಧ್ಯಮಿತರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದಿರಿ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮಿತರು, ಊರವರು, ಊರಿನ ಗ್ರಾಮಸ್ಥರು, ಪಂಚಾಯತಿ ಗ್ರಾಮಸ್ಥರು, ಮುಖ್ಯಸ್ಥರು, ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಏನೇನು ಅನ್ಕೊಂಡಿದ್ವಿ ಎಲ್ಲ ಅನುಮೋದನೆ ಮಾಡ್ಕೊಡ್ತೀವಿ. ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ಲಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾವುದು ನಮ್ಮೆಲ್ಲರೂ ಊಟದ ವ್ಯವಸ್ಥೆ ಮಾಡಿದ್ದಾರೆ, ನಮಗೂ ಒಬ್ಬಟ್ಟು ಊಟ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಥ್ಯಾಂಕ್ಸ್ ಹೇಳಿ ಅವ್ರಿಗೆ. ಯಾರು ಹಾಕ್ರಿ ಅವ್ರಿಗೆ? ಯಥಾ ಪ್ರಕಾರವಾಗಿ 2 ವರ್ಷಗಳಿಂದ ಬಂದು ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಭೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನ್ ತರಿಸಿದ್ರಿ ನೀವಂದ್ರೆ? ನಿಮ್ ತಾಲೂಕು ದಂಡಾಧಿಕಾರಿ ಮಿಸ್ಗೈಡ್ ಮಾಡ್ತೀರಾ ನೀವು? ಏನು ಚೋಚೋ ಬತ್ತ ನೀವು ಸರ್ ಹೋಗಿದ್ದೀರಿ?